ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಬರುವ ದಿನಗಳಲ್ಲಿ ಆ ಜಗನ್ಮಾತೆ ದುರ್ಗಾ ಮಾತೆ ನಾಡಿಗೆ ಸುಭಿಕ್ಷೆ ನೀಡಲಿ, ದುಷ್ಟ ಶಕ್ತಿಯನ್ನು ಸಂಹಾರ ಮಾಡಲಿ, ಶಿಷ್ಟ ಶಕ್ತಿಯನ್ನು ರಕ್ಷಣೆ ಮಾಡಿ ಮಾನವ ಕುಲ ನೆಮ್ಮದಿಯಿಂದ ಬದುಕೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ಆ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಾ, ಹಾಗೆಯೇ ಕೃಷ್ಣ ಮಾತೆಯಲ್ಲಿ ಕೂಡ ಬೇಡ್ಕೊಳ್ತಾ ಈ ದಿವಸ ಕೋಲಾರ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಜ್ಯ ಶ್ರೀ ಕೈಲಾಸನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಕೃಷ್ಣ ಮಾತೆಗೆ ಪೂಜೆಯನ್ನು ಸಲ್ಲಿಸೋದ್ರ ಜೊತೆಗೆ ಬಾಗಿನ ಅರ್ಪಣೆ ಮಾಡ್ತಕ್ಕಂಥ ಒಂದು ಪವಿತ್ರ ಕೆಲಸವನ್ನು ಮಾಡೋದ್ರ ಜೊತೆಗೆ ಬನ್ನಿ ವಿನಿಮಯ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ಈ ವರ್ಷವೂ ಕೂಡ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸೆಪ್ಟೆಂಬರ್ 17 ಸನ್ಮಾನ್ಯ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಹಿಡ್ಕೊಂಡು ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದವರೆಗೆ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಅಂತೇಳಿ 15 ದಿನಗಳ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹಮ್ಮಿಕೊಂಡಿದ್ದೀವಿ. ಅದರ ಅಂಗವಾಗಿ ಇಲ್ಲಿವರೆಗೆ ಸೆಪ್ಟೆಂಬರ್ 17ಕ್ಕೆ ಜನ್ಮದಿನೋತ್ಸವ ದಿವಸ ಸುಮಾರು 75 ಜನ ರಕ್ತದಾನ ಮಾಡುವ ಮುಖಾಂತರವಾಗಿ ಬಹಳ ಅದ್ಧೂರಿಯಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ. ಹಾಗೆ ಈ ದಿವಸ ಇಲ್ಲಿ ನದಿ ದಂಡೆಯಲ್ಲಿ ಸ್ವಚ್ಛತಾ ಮಾಡುವಂಥದ್ದು, ಹಾಗೆಯೇ ಸೆಪ್ಟೆಂಬರ್ 25 ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನದ ಅಂಗವಾಗಿ ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಸಂಸದರ ಖೇಲ್ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಿಡಗುಂದಿ, ಕೊಲ್ಲಾರ, ಮನಗೂಳಿ 3 ಪಟ್ಟಣ ಪಂಚಾಯತಿಗಳು, ಬಸವನ ಬಾಗೇವಾಡಿ ಒಂದು ಪುರಸಭೆ ಮತ್ತು 6 ಜಿಲ್ಲಾ ಪಂಚಾಯತಿ ಕೇಂದ್ರಗಳಲ್ಲಿ ಮುಳವಾಡ, ಗೊಳಸಂಗಿ, ಕೂಡ್ಗಿ, ಮುತ್ತಿಗಿ, ಉಕ್ಲಿ, ಈ ಒಂದು ಗೊಳಸಂಗಿ ರೀತಿ 6 ಕಡೆಗಳಲ್ಲಿ ಒಟ್ಟು 9 ಕಡೆಗಳಲ್ಲಿ ಪುರುಷರಿಗಾಗಿ ಹಗ್ಗ ಜಗ್ಗಾಟ ಮಾಡ್ತಕ್ಕಂಥ ಸ್ಪರ್ಧೆ, ಹೆಣ್ಣು ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೀವಿ. ಅಲ್ಲಿ ಪುರುಷರ ಹಗ್ಗ ಜಗ್ಗಾಟದಲ್ಲಿ 1 ಮತ್ತು 2 ಬಹುಮಾನವನ್ನು ಕೊಟ್ಟಿದ್ದೀವಿ. ಮಹಿಳೆಯರ ರಂಗೋಲಿ ಸ್ಪರ್ಧೆಯಲ್ಲಿ 1, 2 ಮತ್ತು 3 ಬಹುಮಾನ ಕೊಟ್ಟಿದ್ದೀವಿ. ಅವರೆಲ್ಲರಿಗೂ ಕೂಡ ನಾಳೆ 3ನೇ ತಾರೀಕಿಗೆ ಕೋಲಾರ ಪಟ್ಟಣದಲ್ಲಿ ಏನು ನಮ್ಮ ಮನೆಯಲ್ಲಿ ನಮ್ಮ ನಿವಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬನ್ನಿ ಹಬ್ಬದ ಸ್ನೇಹ ಮಿಲನ ಕಾರ್ಯಕ್ರಮ ನಡೀತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಪಟ್ಟಣದ ಮಧ್ಯಭಾಗದಲ್ಲಿರ್ತಕ್ಕಂಥ ಕನ್ನಡ ಪ್ರಾಥಮಿಕ ಶಾಲೆ, ಉರ್ದು ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಲ್ಲಿ ಏನು 9 ಕಡೆಗಳಿಂದ ಹಗ್ಗ ಜಗ್ಗಾಟದಲ್ಲಿ ಗೆದ್ದು ಬಂದಿರತಕ್ಕಂಥ ಸುಮಾರು 18 ಟೀಮ್ಗಳು 7 ಜನ ಇರತಕ್ಕಂಥ 18 ಟೀಮ್ಗಳ ಫೈನಲ್ ಪಂದ್ಯ ಕೂಡ ನಾಳೆ ನಡೀತೈತೆ. ಹಾಗೆಯೇ 9 ಕಡೆ ರಂಗೋಲಿ ಸ್ಪರ್ಧೆಯಲ್ಲಿ 1, 2, 3 ಬಹುಮಾನ ಪಡೆದಿರತಕ್ಕಂಥ 3 ಮಹಿಳೆಯರಿಗೆ ಅಂದರೆ ಒಟ್ಟು 9 27 ಮಹಿಳೆಯರು ಕೂಡ ನಾಳೆ ರಂಗೋಲಿ ಸ್ಪರ್ಧೆ ಅಂತಿಮ ಕಣದಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ನಾಳೆ ಬರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಸ್ಪರ್ಧೆ ಮಾಡ್ತಕ್ಕಂಥವರಿಗೆ ನಾಳೆ ಕೂಡ ಹಗ್ಗ ಜಗ್ಗಾಟ ಮಾಡ್ತಕ್ಕಂಥ ಸ್ಪರ್ಧೆಯಲ್ಲಿ ಗೆದ್ದು ಬಂದಿರತಕ್ಕಂಥ 3 ಬಹುಮಾನಗಳು ಕೊಡ್ತಾ ಇದ್ದೀವಿ. ಮೊದಲನೇ ಬಹುಮಾನ 20,000 ರೂಪಾಯಿ, 2ನೇ ಬಹುಮಾನ 15,000 ರೂಪಾಯಿ, 3ನೇ ಬಹುಮಾನ 10,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ರಂಗೋಲಿ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ 10,000, 2ನೇ ಬಹುಮಾನ 5,000, 3ನೇ ಬಹುಮಾನ 3,000ದಂತೆ ಎಲ್ಲ ಸಾರ್ವಜನಿಕರು ಬಹಳಷ್ಟು ಜನ ತಮ್ಮ ಅಪೇಕ್ಷೆಯಂತೆ ಬಹುಮಾನಗಳನ್ನು ಸ್ವಂತ ಪ್ರೀತಿಯಿಂದ ವಿಶ್ವಾಸದಿಂದ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಈ ಒಂದು ದೇಶಿ ಆಟಗಳು ಕೂಡ ಬಹಳಷ್ಟು ಇವತ್ತು ಹಗ್ಗ ಜಗ್ಗು ಸ್ಪರ್ಧೆ ಬಹಳಷ್ಟು ಆಕರ್ಷಣೆಯನ್ನು ಕ್ಷೇತ್ರದಲ್ಲಿ ಮಾಡಿ ಬಂದಿರತಕ್ಕಂಥದ್ದು. ಹಾಗೆಯೇ ನಮ್ಮ ಸಂಸದರು ಕೂಡ ಸಾಕಷ್ಟು ಕಾರ್ಯಗಳನ್ನು ಇಲ್ಲಿ ರೈಲ್ವೆ ಹೈವೇ ಓವರ್ ಬ್ರಿಡ್ಜ್ ಇರ್ಬೋದು, ಹೈವೇ ಇರ್ಬೋದು, ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ರಮೇಶ್ ಜಿಗಜಿಣಗಿ ಅವರ ನೇತೃತ್ವದಲ್ಲಿ ಸಂಸದರ ಖೇಲ್ ಅಂತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀವಿ. ಹಾಗೆಯೇ ಈ ದಿವಸ ಎಲ್ಲ ಮಹನೀಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಟ್ಟಿ 100 ವರ್ಷ ಆಯಿತು. ಒಬ್ಬ ಭಾರತ ರತ್ನ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಜನ್ಮ ಶತಮಾನೋತ್ಸವವನ್ನು ಕೂಡ ಇಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಮಾಡಿದ್ದೀವಿ. ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಮತ್ತು ಹಿಂದಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಅಕ್ಟೋಬರ್ 2 ಕೂಡ ಕೃಷ್ಣಾ ನದಿ ತೀರದಲ್ಲೇ ಮಾಡಿದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸ್ಥಾಪನೆಯಾಗಿ ಡಾಕ್ಟರ್ ಕೇಶವ್ ಬಲರಾಮ್ ಪಂತ್ ಹೆಡ್ಗೇವಾರ್ರವರು ವಿಜಯದಶಮಿ ದಿವಸ ನಾಗ್ಪುರದಲ್ಲಿ 1925ರಂದು ಸ್ಥಾಪನೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು 100 ವರ್ಷವನ್ನು ದಾಟ್ತಾ ಇದೆ, ಇವತ್ತು ಪೂರೈಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಡೀ ಜಗತ್ತೇ ಭಾರತ ದೇಶ ಎಲ್ಲರೂ ಕೂಡ ಆ ಕಡೆ ನೋಡಕತ್ತಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರವಾಗಿ ಒಂದು ಬಲಿಷ್ಠ ಸಮೃದ್ಧ ಭಾರತವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಪರವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಹಾಗೆಯೇ ನಾವು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಕೂಡ ಈ ದೇಶಕ್ಕಾಗಿ ಬಲಿದಾನ ಆಗಿರ್ತಕ್ಕಂಥ ಮಹನೀಯರು, ಅವರ ಜನ್ಮವನ್ನು ಕೂಡ ನಾವು ಸೆಪ್ಟೆಂಬರ್ 25ಕ್ಕೆ ಮಾಡಿದ್ದೀವಿ.
ಎಲ್ಲರ ಒಂದು ಜನ್ಮದಿನವನ್ನು ಸಾಂಕೇತಿಕವಾಗಿ ಇಲ್ಲಿ ಕೃಷ್ಣಾ ನದಿ ತೀರದಲ್ಲಿ ವಿಶೇಷವಾಗಿ ಆಚರಣೆ ಮಾಡಿದ್ದೀವಿ. ಹೀಗಾಗಿ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾಡಿನ ಜನತೆಗೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ.